ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲ? ನಾನಿವತ್ತು ಮೇಲೆ ಬಂದಿದ್ದೀನಿ, ಟೆರಸ್ ಮೇಲೆ ಹೂವು ಹರ್ಕೊಂಡು ಹೋಗಿ ಬಂದಿದ್ದೀನಿ. ಇವತ್ತು ಶನಿವಾರ, ಹಾಗಾಗಿ ಮೇಲೆ ಬಂದಿದ್ದೀನಿ. ಯಾವ್ದಾದ್ರು ಹೂವು ನೋಡಿ ತೋರಿಸ್ತೀನಿ. ಇದು ತುಂಬ ಕಲರ್ ಹಾಕಿದ್ದೀನಿ ಹೂವು, ಒಂದು 18 ಕಲರ್ ಇರ್ಬೋದು ಹಾಕಿದ್ದೀನಿ. ಈ ಮಳೆಗಾಲ ಅಲ್ಲ, ಅಷ್ಟು ಹೂವು ಬರೋಲ್ಲ, ಮುಂಚಿನಷ್ಟು ಹೂ ಬರೋಲ್ಲ ಈಗ. ಇದು ಇದು ಶಂಕು ಪುಷ್ಪ ಅಂತಾರಲ್ಲ, ಇದರಲ್ಲಿ ಬ್ಲೂ ಟೀ ಅಂತ ಮಾಡ್ಕೊತೀನಿ ನಾನು. ಚೆನ್ನಾಗಿರುತ್ತೆ, ನಿಂಬೆಹಣ್ಣು ಹಾಕ್ಬಿಟ್ಟು ಕುದಿಸಿ ಚೆನ್ನಾಗಿರುತ್ತೆ. ಇದು ಕುಡಿದ್ರೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಇದು. ಹಾಗೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡದಿದೆ. ಹಾಗೆ ನಿಂಬೆಹಣ್ಣು ತುಂಬ ಬಿಟ್ಟಿದೆ, ಭಾಳ ಬಿಟ್ಟಿದೆ ನಿಂಬೆಹಣ್ಣು, ತುಂಬ ನಿಂಬೆಹಣ್ಣಿದೆ, ಮೊಗ್ಗಿದೆ ಇನ್ನು, ಅಲ್ಲ ಸಣ್ಣದಿದೆ ಇನ್ನು. ಮುಂಚೆ ಇಷ್ಟು ದೊಡ್ಡ ತಟ್ಟೆ ತರ್ತಿದ್ದೆ ನಾನು ಹೂವು ಹರ್ಕೊಂಡು ಹೋಗೋಕ್ಕೆ, ಫುಲ್ಲು ಹೂವು ಇರ್ತಿತ್ತು. ಈಗ ಬರೀ ಇಷ್ಟೇ ಸಿಗುತ್ತೆ, ಒಂದು 7-8 ಸಿಗುತ್ತೆ. ನಮ್ಮ ತೋಟದ ಮೆಣಸಿನ್ಕಾಯಿ ನೋಡಿ, ಸಾಕು. ಒಂದು ಟೈಮ್ ಸಾರಿಗೆ ಇಲ್ಲ ಚಟ್ನಿಗೆ ಆಗೋಷ್ಟು ಮೆಣಸಿನ್ಕಾಯಿ ಸಿಗುತ್ತೆ. ಖುಷಿ ಇರುತ್ತಲ್ಲ ನಮ್ಮ ತೋಟದ ಮೆಣಸಿನ್ಕಾಯಿ ಅಂತ. ಇವತ್ತು ಮೆಣಸಿನ್ಕಾಯಿ ಕೀಳಕ್ಕೆ ಬಂದಿದ್ದೆ ಮೇಲೆ, ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಒಂದು ಚಟ್ನಿಗಾಗಷ್ಟು, ಒಂದು ಸ್ವಲ್ಪ ಸಾರಿಗಾಗಷ್ಟು ಮೆಣಸಿನ್ಕಾಯಿ ಸಿಕ್ತು ನನಗೆ. ಭಾಳ ಚೆನ್ನಾಗಿ ಅನಿಸ್ತಾ ಇತ್ತು ಮೆಣಸಿನ್ಕಾಯಿ ಅದು ನೋಡಿ. ನಮ್ಮ ತೋಟದಲ್ಲೇ ಬೆಳೆದಿರೋದೆಲ್ಲ ಖುಷಿ ಆಗುತ್ತೆ. ಆ ಮೇಲೆ ಬಂದುಬಿಟ್ರೆ ಅದೇನೋ ಖುಷಿ ನಮ್ಗೆ, ಗಿಡಗಳು ನೋಡಿಬಿಟ್ರೆ, ನಿಂಬೆಹಣ್ಣು, ಎಲೆ, ಕರಿಬೇವೆಲ್ಲ ನೋಡೋಕ್ಕೆ ತುಂಬ ಖುಷಿ. ನೋಡ್ರಿ ಎಷ್ಟೊಂದು ಮೆಣಸಿನ್ಕಾಯಿ ಬೆಳೆದಿದೆ ಅಲ್ವಾ, ಖುಷಿ ಆಗುತ್ತೆ ನೋಡೋಕ್ಕೆ. ಹಾಗೆ ನಮ್ಮಮ್ಮ ಬಂದಾಗ ನಮ್ಮಮ್ಮ ಬೀಜ ತೊಗೊಂಬಂದಿದ್ರು. ಇದು ಸಣ್ಣದು ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿನ್ಕಾಯಿ ಅಂತ, ಇದ್ರದ್ದು ಬೀಜ. ಆಮೇಲೆ ಇದು ಕುಂಬಳಕಾಯಿ ಬೀಜ, ಇದನ್ನು ತೊಗೊಂಬಂದಿದ್ರು. ಈಗ ಅದನ್ನು ನಾನು ಹಾಕ್ತೀನಿ ಪಾಟಿಗೆ. ಅದು ಮುಂದೆ ಬೆಳೆದು ಚಿಗುರುಡಿಯುತ್ತಲ್ಲ, ಅವಾಗ ಮತ್ತೊಂದು ಸಲ ತೋರಿಸ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ನಮ್ಮ ಮನೇಲಿ ಇವತ್ತು ಏನು ತಿಂಡಿ ಅಂತ ನಮ್ಮ ಮನೆಯವ್ರ ಹತ್ರ ಕೇಳೋಣ. ಗುಡ್ ಮಾರ್ನಿಂಗ್. ಇವತ್ತು ಬಿಳಿ ಹೋಳಿಗೆಗೆ ಮಾವಿನ ಮೆಣಸಿನಕಾಯಿ, ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ. ಬಿಳಿ ಹೋಳಿಗೆ ಒಳ್ಳೆ ಕಾಂಬಿನೇಷನ್, ಭಾಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ನನಗೆ ಫೇವ್ರೇಟ್ ಬಿಳಿ ಹೋಳಿಗೆ ಇದು. ಇವತ್ತು ವೇಕೌಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ, ಸೂಪರ್. ಇನ್ನೊಂದು ಹಾಕ್ಸ್ಕೊಡ್ರಿ. ಸಾಕು. ಟಿಫನ್ ಎಲ್ಲ ಮುಗಿಸೋಷ್ಟೊತ್ತಿಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದರು. ಕ್ಲಾಸ್ ಇತ್ತು ಇವತ್ತು, ಮೇಕಪ್ ಕ್ಲಾಸ್ ಇತ್ತು. ಅವರಿಗೆ ಹೇಳ್ಕೊಡ್ತಾ ಇದ್ದೆ, ಮೇಕಪ್ ಕ್ಲಾಸು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ. ನಾನು ಅಷ್ಟೇ 33 ವರ್ಷದಿಂದ ಕ್ಲಾಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಕಲ್ತಿದ್ದಾರೆ, ಒಳ್ಳೊಳ್ಳೆ ಬ್ಯೂಟಿಷಿಯನ್ ಆಗಿದ್ದಾರೆ. ಈಗ ಸ್ವಂತ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ, ದುಡಿತಾ ಇದ್ದಾರೆ, ಮನೆ ನೋಡ್ಕೊತಿದ್ದಾರೆ, ಚೆನ್ನಾಗಾಗಿದ್ದಾರೆ ಎಲ್ಲ. ತುಂಬ ಖುಷಿಯಾಗತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಈಗ ಅಷ್ಟೇ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಇವತ್ತು ಅವರಿಗೆ ಮೇಕಪ್ ಕ್ಲಾಸ್ ಇತ್ತು, ಅವ್ರಿಗೆ ಮಾಡೋಕ್ಕೆ ಬಿಟ್ಟಿದ್ವಿ. ನಾವೊಂದು ಸಲ ತೋರಿಸಿರ್ತೀವಿ ಮಾಡಿಬಿಟ್ಟು, ಈಗ ಅವ್ರಿಗೆ ಮಾಡೋಕ್ಕೆ ಬಿಟ್ಟಿದ್ದೀವಿ. ಕ್ಲಾಸಸ್ ಯಾವಾಗಲೂ ನಡೀತಾನೆ ಇರುತ್ತೆ, ಬ್ಯಾಚ್ ವೈಸ್ ಅಂತ ಏನಿಲ್ಲ. ಯಾವಾಗ ಬಂದರೂ ನಾನು ಕ್ಲಾಸ್ ಮಾಡ್ತಾನೆ ಇರ್ತೀನಿ. ಅವ್ರ ಜೊತೆ ಜಾಯಿನ್ ಮಾಡ್ಕೊಂಡು ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಇವ್ರು ಮಾತ್ರ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಲಿಬೇಕಂತ ಈ ನಂಬರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ.
ಇವತ್ತು ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ನಾಟಿ ಕೋಳಿ ಸಾರು, ಚಪಾತಿ. ಡ್ಯೂಟಿ ಮುಗಿಸ್ಕೊಂಡು ಬಂದು ರಿಲ್ಯಾಕ್ಸ್ ಆಗಬೇಕು ಅಂದರೆ ಒಂದು OTT ಒಳಗೆ ಯಾವುದಾದ್ರೂ ಸೀರೀಸ್ ಆದರೂ ಒಂದು ಫಿಲ್ಮ್ ಆದರೂ ನೋಡ್ತೀನಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.